everyone, welcome back to my YouTube channel. So ಇವತ್ತು ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರೋ ನಾನು ಹೇರ್ ಕಟ್ಗೆ ಹೋಗ್ತಾ ಇದ್ದೀನಿ, ಹೇರ್ ಕಲರ್ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಸಿಯಾರ್ ಅದು ಇಯರಿಂಗ್ಸ್ ಹಾಕೊಂಡು ಹೋಗ್ತಾ ಇದ್ದೀನಿ. ದಿಸ್ ಸ್ಟಾರ್ಟ್ ಐ ಆಮ್ ಜಸ್ಟ್ ಲವಿಂಗ್ ದಿಸ್ ವೆರಿ ಮಚ್. ಸೊ ಯಾ, ಹೊರಡೋಣ. ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ಬಿಕಾಸ್ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಇವಾಗ ಮಧ್ಯಾಹ್ನ 1:15 ಟೈಮು. ಸೊ ಸೊ ಏನಾದರೂ ತಿನ್ಕೊಂಡು ಆಮೇಲೆ ಹೋಗಿ ಸಿಗ್ತೀನಿ. ಸ್ಟುಡಿಯೋಲಿ ಯಶು ಮತ್ತು ಚಿನ್ಮಯ ಇಬ್ಬರು ಕೆಲಸ ಮಾಡ್ತಾಯಿದ್ರು. ಸೊ ಅವ್ರ ಜೊತೆನೇ ಊಟ ಮಾಡ್ಕೊಂಡು ಹೋಗೋಣ. ಯಶು ಹಾಯ್ ಹೇಳು. ಯಶುಗಷ್ಟೇ ಹೇಳಕ್ಕೆ ಹೇಳಿದ್ದು. ಅದು ನಾನು ಆರ್ಡರ್ ಮಾಡುವಾಗ ಚಿನ್ಮಯಿಗೆ ಬರ್ಗರ್ ಬಂದಿಲ್ಲ, ನನಗೆ ಮಾತ್ರ ಬರ್ಗರ್ ಬಂದಿತ್ತು. ಸೋಯಾ ಎಕ್ಸ್ಪ್ರೆಷನ್ಸ್ ಲುಕ್ ನೋಡು. ಬಾಯ್, ಹೇರ್ ಕಟ್ ಮಾಡಿಸ್ಕೊಂಬರ್ತೀನಿ. ಬಾಯ್, ಐ ಸೆಡ್ ಬಾಯ್. ಬಾಯ್. Let that close, no. Bye. Baby, please. What you are doing? Please. Baby, please, no. ನಾನು ಹೋಗಿ ಬರ್ಬೇಕು ತಾನೆ. ಹಾಂ, ಬಾಯ್. ಬಾಯ್ ಬೇಬಿ, ಸೀರಿಯಸ್ಲಿ ಪ್ಲೀಸ್ ಕಣೋ. ಈಗ ದ ಗ್ಲಾಮ್ ರೂಮ್ಗೆ ಬಂದಿದ್ದೇನೆ ನಾನು. ಸೊ ಲೆಟ್ಸ್ ಗೋ. ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದನ್ನು ಓಕೆ. ಸೊ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೇಲ್ಸ್ ಮಾಡ್ಸೋಣ ಅಂತಾನು ಅಂದ್ಕೊಂಡಿದ್ದೀನಿ. ನೋಡೋಣ ಅಲ್ಲಿ ಹೋಗಿ ಹೆಂಗೆ ಅನಿಸುತ್ತೆ ಅಂತ. ಲೆಟ್ಸ್ ಸಿ. ನೇಲ್ಸ್ನ ಸದ್ಯ ಕ್ಯಾನ್ಸಲ್ ಮಾಡಿದೆ ಬಿಕಾಸ್ ಇದೇ ಆಲ್ಮೋಸ್ಟ್ 3-4 hours ಆಗುತ್ತೆ ಅಂತ ಹೇಳಿದ್ರು. ನಂಗೆ ಅಷ್ಟೊಂದು ಟೈಮ್ ಕೂಡ ಇಲ್ಲ. ಸೊ ಯಾ, ಫಸ್ಟು ಇವಾಗ ಹೇರ್ ಕಲರ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಿದ್ದಾರೆ. ನಾನು ಹೇರ್ ಕಲರ್ ಇನ್ಸ್ಪೈರ್ಡ್ ಆಗಿರೋದು ಫ್ರಮ್ ಮೈ ಫೇವ್ರೆಟ್ ದೀಪಿಕಾ ಪಡುಕೋನ್. ಪ್ರತಿಯೊಬ್ಬರಿಗೂ ಗೊತ್ತು, ಐ ಆಮ್ ಸೋ ಹಾರ್ಡ್ ಫ್ಯಾನ್ ಆಫ್ ದೀಪಿಕಾ ಪಡುಕೋನ್ ಅಂತ. ಸೊ ದೀಪಿಕಾ ಪಡುಕೋನ್ ಹೇರ್ ಕಲರ್ ಅಂದರೆ ಡಾರ್ಕ್ ಚಾಕ್ಲೇಟ್ ಕಲರ್ನ ನಾನು ಟ್ರೈ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಲುಕ್ಸ್. Start a vlog. Oh, that's nice. Nice. ಹೆಂಗೆ ಕಾಣ್ತಾ ಇದ್ದೀನಿ ನೋಡಿ. ನಾನು ಎಷ್ಟು ತಲೆ ತಿಂದಿದ್ದೀನಿ ಚೆಸ್ಸಿಗೆ ಅಂದರೆ ಫುಲ್ ತಲೆ ತಿಂದು ಹಾಕ್ಬಿಟ್ಟಿದ್ದೀನಿ. ಅದು ಹೆಂಗಿರುತ್ತೆ ಅಂತ. ಆ್ಯಂಡ್ ನನಗೆ ತುಂಬ ಇಷ್ಟ ಆಗಿದ್ದು ಇದು ಹೇರ್ ಕನ್ಸಲ್ಟೇಷನ್ ಫಾರ್ಮ್. ನನಗೆ ಕೇಳಿದ್ರು ದಟ್ ಏನೇನು ಪ್ರಾಬ್ಲಮ್ ಇದೆಯಾ ನನ್ನ ಹೇರ್ಸಲ್ಲಿ, ಅಥವಾ ನನಗೆ ಏನು ಹೇರ್ ಇವತ್ತು ಮಾಡ್ತಾ ಇದ್ದಾರೆ ಅದಷ್ಟು ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಜೆಸ್ಸಿ ಸಿಗ್ನೇಚರ್ ಕೂಡ ಇದೆ, ನನ್ನ ಸಿಗ್ನೇಚರ್ ಕೂಡ ಇದೆ. ಸೊ ನನಗದು ತುಂಬ ಇಷ್ಟ ಆಯಿತು ದಟ್ ಫಸ್ಟ್ ದಿ ಅಂಡರ್ಸ್ಟ್ಯಾಂಡ್ ವಾಟ್ ಮೈ ಹೇರ್ ಲೈಕ್, ಹೌ ಇಸ್ ಮೈ ಹೇರ್ ಅಂತ. ಆ್ಯಂಡ್ ನನಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ದಟ್ ಹೌ ಇಟ್ ವರ್ಕ್ಸ್ ಆ್ಯಂಡ್ ನಾನು ಹೇಗೆ ನೆಕ್ಸ್ಟ್ ಹೇರ್ನ ಮೇಂಟೈನ್ ಮಾಡಬೇಕು. ಸೊ ಆಲ್ ದೋಸ್ ಥಿಂಗ್ಸ್ ರಿಯಲಿ ಐ ಫೆಲ್ಟ್ ಗುಡ್. ಸ್ವಲ್ಪ ಕಾನ್ಫಿಡೆನ್ಸ್ ಬಂತು ಇವ್ರ ಕೈಗೆ ನಾನು ಹೇರ್ಸ್ನ ಕೊಡಬಹುದು ಅಂತ. ಆ್ಯಸ್ ಅ ಪ್ರೊಫೆಷ್ನಲ್ ಡಾನ್ಸರ್ ನನಗೆ ಹೇರ್ ಕಲರ್ ನಾನು ಯಾಕೆ ಇಷ್ಟು ವರ್ಷ ತನಕ ಮಾಡಿಸಿರಲಿಲ್ಲ ಅಂದರೆ ಅದು ಅಸಹ್ಯವಾಗಿ ಕಾಣಬಾರ್ದು ಅನ್ನೋ ಒಂದೇ ರೀಸನ್ಗೆ. ಸೊ ಐ ಹೋಪ್ ದಿಸ್ ವಿಲ್ ಲುಕ್ ಗುಡ್. ಸೊ ಫೈನಲಿ ಹೇರ್ ಕಲರ್ ಆಯಿತು. ನಾನು ಗ್ಲೋಬಲ್ ಮತ್ತು ಹೈಲೈಟ್ಸ್ ಎರಡೂ ಮಾಡಿಸಿದ್ದು. ಹೇರ್ ವಾಶ್ ಆಯಿತು. ಇವಾಗ ಬ್ಲೋ ಡ್ರೈ ಮಾಡ್ಸೋಕ್ಕೆ ಕೂತ್ಕೊಂಡಿದ್ದೀನಿ. ಇವಾಗ ಕಲರ್ ಕಾಣಿಸ್ತಾ ಇಲ್ಲ. ಐ ಕಂಪ್ಲೀಟ್ಲಿ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನನಗೂ ಆ ಮೂಮೆಂಟಿಗೆ ಕಾಣಿಸ್ತಾ ಇಲ್ಲ ಏನಾಗ್ತದೆ ಅಂತ. ಆ್ಯಂಡ್ ಫೈನಲಿ ಬ್ಲೋ ಡ್ರೈ ಆದಮೇಲೆ, ಹೇರ್ ಕಟ್ ಆದಮೇಲೆ ನನ್ನ ಹೇರ್ ಈ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ಇದರಲ್ಲಿ ಅಷ್ಟು ಪ್ರಾಪರಾಗಿ ಹೇರ್ ಕಲರ್ ಕಾಣಿಸ್ತಾ ಇಲ್ಲ, ಬಟ್ ನನಗೆ ತುಂಬಾ ಇಷ್ಟ ಆಯಿತು. ಐ ವಿಲ್ ಜಸ್ಟ್ ಶೋ ಇನ್ ದ ಲಾಸ್ಟ್ ಶಾಟ್ ಹೆಂಗೆ ಕಾಣುತ್ತೆ ಅಂತ. ನನಗೆ ನಿಜ ತುಂಬ ಖುಷಿ ಆಯಿತು ನನ್ನ ಹೇರ್ ಕಲರ್ ನೋಡಿ. ಸೊ ಹ್ಯಾಪಿ ನೋಡಿ. ನನಗೆ ಗೊತ್ತಿಲ್ಲ ಕಾಣಿಸ್ತಾ ಇದೆಯೋ ಇಲ್ವೋ, ಸಕ್ಕತ್ ಖುಷಿ ಆಗ್ತಾಯಿದೆ. ಬಿಕಾಸ್ ಐ ಲುಕಿಂಗ್ ಸೋ ಗುಡ್. ಸೊ ಇವಾಗ ಚಿನ್ಮಯಿಗೆ ಹೋಗಿ ಸರ್ಪ್ರೈಸ್ ಮಾಡಬೇಕು. ಅಮ್ಮಂಗೆ ವಿಡಿಯೋ ಕಾಲಲ್ಲಿ ಅವರೆಲ್ಲರೂ ಫುಲ್ ಟೆನ್ಷನ್ನೇ ಆಗಿಬಿಟ್ಟಿದ್ರು. ಐ ಥಿಂಕ್ ಇಲ್ಲಿ ಅಷ್ಟು ಕಾಣಿಸ್ತಾ ಇಲ್ಲ ನೈಟ್ ಇರೋದ್ರಿಂದ. ಆ್ಯಂಡ್ ನಾನು ಇಲ್ಲಿಗೆ ಬಂದರೆ 2:30, ಇವಾಗ ಟೈಮ್ 6:30 ಅರೌಂಡ್ ಆಗಿದೆ. ನನಗೆ ಗಾಡಿನೇ ಕಾಣಿಸ್ತಾ ಇಲ್ಲ ನನ್ನ ಖುಷಿಯಲ್ಲಿ.
ಇವಾಗ ಗಾಡೀಲಿ ಹೊರಡೋಣ. ಹೋಗಿ ಚಿನ್ಮಯ್ಗೆ ನನ್ನ ಹೇರ್ ಕಟ್ ಹೆಂಗಿದೆ ಅಂತ ತೋರಿಸೋಣ. ಅವ್ನ ರಿಯಾಕ್ಷನ್ನ ಕೂಡ ನಾನು ಕ್ಯಾಪ್ಚರ್ ಮಾಡಿ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಯ್ ಹಾಯ್. ಮುಗೀತಾ ಹೇರ್ ಕಟಿಂಗು? ಎಸ್, ಹೇರ್ ಕಟ್, ಹೇರ್ ಕಲರ್ ಎಲ್ಲ ಆಯ್ತು. ತಿರುಗು ನೋಡೋಣ. ತಿರುಗು. ಸೊ ನೈಸ್. ಕಲರ್ ಕಾಣಿಸ್ತಾನೆ? ಲೈಟ್ ಕೇಳೋಣ. ನಿಜ ಕಾಣಿಸ್ತಲ್ಲ. ಓ ಸೂಪರ್, ಸಖತ್ತಾಗಿದೆ ಬೇಬಿ. ನೈಸ್. ಚೆನ್ನಾಗಿದೆಯಾ? ನಿಜ ಹೇಳು. ನಿಜ ಸಖತ್ತಾಗಿದೆ. ವೆರಿ ನೈಸ್.